ಸಮ್ಮರ್ ಸ್ಪೆಷಲ್ ದಿನಕ್ಕೊಂದು ಮಸಾಲ ಮಜ್ಜಿಗೆ. ಸಖತ್ ರುಚಿ ಇರುವ ಆರೋಗ್ಯಕರವಾಗಿ ಮನೆಯಲ್ಲೇ ಮಸಾಲ ಮಜ್ಜಿಗೆ ತಯಾರು ಮಾಡೋಣ ಬನ್ನಿ. ಹೊರಗಡೆ ಹೋದಾಗ ತಣ್ಣಗೆ ಏನಾದರೂ ಮಸಾಲ ಮಜ್ಜಿಗೆ ಟೈಪ್ ಏನಾದರೂ ಕುಡಿಬೇಕು ಅನಿಸುತ್ತೆ. ಮನೆಯಲ್ಲೇ ಈ ರೀತಿ ಮಾಡಿ ಕುಡಿದ್ರೆ ನೀವು ಹೊರಗಡೆ ಹೋಗಿ ಕುಡಿಯೋ ಅವಶ್ಯಕತೆ ಇರೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಮೊದಲನೇದಾಗಿ ಸೌತೆಕಾಯಿ ಮಸಾಲ ಮಜ್ಜಿಗೆ ಮಾಡ್ಕೊಳ್ಳೋಣ. ನಾನು ತೊಗೊಂಡಿರೋದು ತಮಿಳ್ನಾಡು ಸೌತೆಕಾಯಿ, ಅಂದರೆ ಸ್ವಲ್ಪ ಸಣ್ಣದಾಗಿರುತ್ತೆ. ನಾರ್ಮಲ್ ಸೌತೆಕಾಯಿಗಿಂತ ಸ್ವಲ್ಪ ಡಿಫ್ರೆಂಟ್ ರುಚಿ ಇರುತ್ತೆ. ಒಂದು 2-3 ಪೀಸ್ ಸೌತೆಕಾಯಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಈಗ 3 ಥರದ ಮಸಾಲ ಮಜ್ಜಿಗೆ ಮಾಡೋಣ. ಮೊದಲನೇದಾಗಿ ಸೌತೆಕಾಯಿ ಮಸಾಲ ಮಜ್ಜಿಗೆ ಮಾಡ್ತಾಯಿದ್ದೀನಿ. ಖಾರಕ್ಕೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ ಸೊಪ್ಪು, ಶುಂಠಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಎಲೆಗಳನ್ನು ತೊಗೊಂಡಿದ್ದೀನಿ. ಈಗ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ನೀರನ್ನು ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. 1 ರೌಂಡ್ ಮಾಡಿಕೊಂಡು ಈ ರೀತಿ ಪೇಸ್ಟ್ ಆದರೆ ಸಾಕಾಗುತ್ತೆ. ಶುಂಠಿ ಎಲ್ಲ ಚೆನ್ನಾಗಿ ಪೇಸ್ಟ್ ಆಗಬೇಕು. ಈಗ ಗಟ್ಟಿ ಮೊಸರನ್ನ ಹಾಕ್ಕೊಳ್ಳೋಣ. ಗಟ್ಟಿ ಮೊಸರನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೊಂದು ರೌಂಡ್ ರುಬ್ಕೊಂಬಂದರೆ ಸೌತೆಕಾಯಿ ಮಸಾಲ ಮಜ್ಜಿಗೆ ರುಚಿಕರವಾಗಿ ರೆಡಿಯಾಗಿದೆ. ಇನ್ನೊಂದು ಸ್ವಲ್ಪ ಕುಡಿತೀರಾ ಅಂತೀರಾ ನೀವು, ಅಷ್ಟು ರುಚಿಯಾಗಿರುತ್ತೆ ಸೌತೆಕಾಯಿಲಿ. ಒಂದು ಸಲ ಮಸಾಲ ಮಜ್ಜಿಗೆನ ಟ್ರೈ ಮಾಡಿ. ಉಪ್ಪನ್ನು ಈಗ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ನೀವು ಹೀಗೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲ ಮಜ್ಜಿಗೆಯನ್ನು ಟ್ರೈ ಮಾಡಿ. ಈ ಬೇಸಿಗೆ ಕಾಲಕ್ಕೆ ದಿನಕ್ಕೊಂದು ಮಸಾಲ ಮಜ್ಜಿಗೆ. ಬನ್ನಿ, 2ನೇ ಮಸಾಲ ಮಜ್ಜಿಗೆ ಮಾಡ್ಕೊಂಬರೋಣ. ಮಿಕ್ಸಿ ಜಾರಿಗೆ ಈಗ ಸಾಂಬಾರು ಈರುಳ್ಳಿಯಿಂದ ಮಸಾಲ ಮಜ್ಜಿಗೆ ಮಾಡೋಣ. ಸಾಂಬಾರು ಈರುಳ್ಳಿನ ಒಂದು 4-5 ಪೀಸ್ ತೊಗೊಂಡಿದ್ದೀನಿ. ಪುದೀನ ಸೊಪ್ಪು, 1 ಹಸಿಮೆಣಸಿನ್ಕಾಯಿ, ಶುಂಠಿ ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಎಲೆಗಳನ್ನು ತೊಗೊಂಡಿದ್ದೀನಿ. ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಇದು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಳ್ಳೋಣ. ಈಗ ನೋಡಿ, ನುಣ್ಣಗೆ ರುಬ್ಬಿದ್ದೀನಿ. ಈಗ ಇದಕ್ಕೆ ಗಟ್ಟಿ ಮೊಸರು ಮತ್ತೊಂದು ಸ್ವಲ್ಪ ನೀರನ್ನು ಹಾಕಿ ಮತ್ತೊಂದು ರೌಂಡ್ ರುಬ್ಬಿಬಿಟ್ರೆ ಇಲ್ಲಿ ಈರುಳ್ಳಿ ಮಸಾಲೆ ಮಜ್ಜಿಗೆ ರೆಡಿ ಆಯಿತು. ಇದು ಕೂಡ ಡಿಫ್ರೆಂಟ್ ರುಚಿ ಇರುತ್ತೆ. ನೀವು ಇದನ್ನು ಎಲ್ಲ ಮಸಾಲ ಮಜ್ಜಿಗೆ ಕುಡಿದು ಬೇಜಾರಾದರೆ ಇದನ್ನು ಒಂದು ದಿವಸ ಟ್ರೈ ಮಾಡ್ಬೋದು. ಸಖತ್ತಾಗಿರುತ್ತೆ. ಈ ರೀತಿ ನೊರೆಯಾಗಿ ಒಂದು ಗ್ಲಾಸಿಗೆ ಹಾಕ್ಕೊಂಡು ಕುಡಿತಾ ಇದ್ದರೆ ಮತ್ತೆ ಒಂದು ಗ್ಲಾಸ್ ಬೇಕು ಅನ್ನುವಷ್ಟು ರುಚಿ ಇರುತ್ತೆ. ಟ್ರೈ ಮಾಡಿ. ಬನ್ನಿ, 3ನೇ ಮಸಾಲ ಮಜ್ಜಿಗೆ ಮಾಡೋಣ. ಇದಂತೂ ನಾವು ಅಂದ್ಕೊತೀವಿ ಬೀಟ್ರೋಟಲ್ಲಿ ಮಸಾಲ ಮಜ್ಜಿಗೆ ಚೆನ್ನಾಗಿರುತ್ತಾ ಅಂತ. ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೂ ಸೇಮ್ ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಎಲೆ, ಶುಂಠಿ, ಬೀಟ್ರೋಟ್ ಪೀಸನ್ನು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆಯನ್ನು ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಬೀಟ್ರೋಟ್ ಚೆನ್ನಾಗಿ ಪೇಸ್ಟ್ ಆಗಬೇಕು. ಈಗ ನೋಡಿ, ಚೆನ್ನಾಗಿ ಪೇಸ್ಟ್ ಆಗಿದೆ. ಈಗ ಗಟ್ಟಿ ಮೊಸರನ್ನು ಹಾಕ್ತಾಯಿದ್ದೀನಿ. ಮತ್ತೆ ಜೊತೆಗೆ ಸ್ವಲ್ಪ ನೀರನ್ನು ಕೂಡ ಹಾಕಿ ಇನ್ನೊಂದು ರೌಂಡ್ ರುಬ್ಕೊಂಬರೋಣ. ಈಗ ನೋಡಿ, ರುಬ್ಬಿರುವ ಈ ಬೀಟ್ರೋಟ್ ಮಸಾಲ ಮಜ್ಜಿಗೆಯನ್ನು ಗ್ಲಾಸಿಗೆ ಹಾಕ್ತಾಯಿದ್ದೀನಿ. ಇದಂತೂ ಎಲ್ಲ ಮಸಾಲ ಮಜ್ಜಿಗೆಕ್ಕಿಂತ ಸಖತ್ ರುಚಿ ಇತ್ತು. ಬೀಟ್ರೋಟಲ್ಲಂತೂ ಒಮ್ಮೆ ನೀವು ಖಂಡಿತ ಮಾಡಲೇಬೇಕು. ಈಗ ಆರೋಗ್ಯಕರವಾದ ಬೀಟ್ರೋಟ್ ಮಸಾಲ ಮಜ್ಜಿಗೆ ರೆಡಿ ಆಯಿತು. ಇಲ್ಲಿ ನಮ್ಮ ವಿಡಿಯೋದಲ್ಲಿ 3 ಥರದ ಮಸಾಲ ಮಜ್ಜಿಗೆ, ಬೇಸಿಗೆಗೆ ಸಮ್ಮರ್ ಸ್ಪೆಷಲ್ ಅಂತ 3 ಥರದ ಮಸಾಲ ಮಜ್ಜಿಗೆ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಇವತ್ತು ಮಾಡಿರುವ ಮಸಾಲ ಮಜ್ಜಿಗೆಗಳು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಮತ್ತು ನಿಮಗೆ ಯಾವ ಥರದ ಜ್ಯೂಸ್ ಸಮ್ಮರ್ ಸ್ಪೆಷಲ್ ಯಾವುದಾದ್ರು ರೆಸಿಪಿ ಬೇಕಿದ್ರೆ ನೀವು ಕಮೆಂಟ್ ಮಾಡ್ಬೋದು, ನಾನು ಪೋಸ್ಟ್ ಮಾಡ್ತೀನಿ. ಎಲ್ಲವನ್ನೂ ಜೋಡಿಸಿ ಇಟ್ಟಿದ್ದೀನಿ ರೆಡಿ ಮಾಡಿ. ನಿಮಗೂ ಕುಡಿಬೇಕು ಅನಿಸುತ್ತಾ? ಹಾಗಿದ್ರೆ ಇವತ್ತಿನ ವಿಡಿಯೋ ನೋಡಿ, 3 ಮಸಾಲ ಮಜ್ಜಿಗೆ ನಿಮಗೆ ಸಿಗುತ್ತೆ. ಇವತ್ತಿನ ಸಿಂಪಲ್ ಆಗಿರುವ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆಯ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದ.